ಇವತ್ತು ದೇಶದಾದ್ಯಂತ ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಒಂದು ವಿಚಾರವಾಗಿ ಪ್ರತಿಭಟನೆ ನಡೆಸ್ತಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ. ಅಲ್ಲಿ ನಮ್ಮ ಪಕ್ಷದವರು ರಾಹುಲ್ ಗಾಂಧಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಇತರರು ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರತಿಭಟನೆ ಮಾಡೋದು ನಮಗೆ ಮೂಲಭೂತವಾಗಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು. ಈ ಪ್ರತಿಭಟನೆಯನ್ನ ಹತ್ತಿಕ್ಕುವುದು ಇದು ಪ್ರಜಾಪ್ರಭುತ್ವದ ವಿರೋಧಿ ಕೃತ್ಯ ಆಗಿದೆ. ಯಾಕಂತಂದ್ರೆ ಪ್ರತಿಭಟನೆ ಮಾಡೋದು ಎಲ್ಲ ಜನರ ಒಂದು ಹಕ್ಕು. ಇದನ್ನ ಪ್ರತಿಭಟಿಸಿದ್ರೆ ಅಲ್ಲಿ ಆಳುವ ಸರ್ಕಾರ ಸಮಸ್ಯೆ ಇದ್ದಾಗ ಬಂದು ಅದನ್ನ ಪರಿಹರಿಸಿಕೊಡಬೇಕು. ಅದ್ಬಿಟ್ಟು ಪೊಲೀಸರನ್ನ ಕಳಿಸಿ ದೌರ್ಜನ್ಯ ಎಸಗಿ ರಾಹುಲ್ ಗಾಂಧಿಯನ್ನ ಬಂಧನ ಮಾಡಿದ್ದಾರೆ. ಈ ಕೂಡಲೇ ಈ ಬಂಧನದಿಂದ ಅವ್ರನ್ನ ಬಿಡುಗಡೆಗೊಳಿಸಬೇಕು ಮತ್ತು ರಾಷ್ಟ್ರಪತಿಯವರು ಈ ಕೇಂದ್ರ ಸರ್ಕಾರವನ್ನು ವಜಾ ಮಾಡಬೇಕು. ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಪರಿಹಾರ ಕೊಡಬೇಕು. ಈ ದೇಶದಾದ್ಯಂತ ಈ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಆ ರಾಜ್ಯಕ್ಕೆ ಅಧಿಕಾರ ಕೊಡಬೇಕಂತೇಳಿ ನಾನು ಈ ಮೂಲಕ ಆಗ್ರಹಪಡಿಸ್ತಿದ್ದೆ. ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನಾವು ಯಾವಾಗಲೂ ರಾಜೀನಾಮೆ ಕೇಳಿದ್ವಿ, ನಾವು ಹೋರಾಟ ಮಾಡಿದೀವಿ, ಬೇರೆ ಪಾರ್ಟಿಯವರು ಹೋರಾಟ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಇವತ್ತು ಉಗ್ರ ಪ್ರತಿಭಟನೆ ಆಗಿದೆ. ಈ ಪ್ರತಿಭಟನೆ ಆದರೂ ಮತ್ತು ಲೋಕಸಭೆಯಲ್ಲೂ ಪ್ರತಿಭಟನೆ ಆಗಿದೆ. ಇದನ್ನು ನೋಡಿ ಪ್ರಧಾನಿಯವರು ಅವರ ರಾಜೀನಾಮೆ ಪತ್ರವನ್ನು ಪಡೆದು ಎಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಮುಂದಿನ ಪರೀಕ್ಷೆಯ ಸಲುವಾಗಿ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಯಾರು ಸಾವನ್ನಪ್ಪಿದ್ರು ಅವರಿಗೆ ಹೋಗಿ ಸಂತ್ವನ ಹೇಳಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಪರಿಹಾರವನ್ನು ಕೊಡಬೇಕಂತೇಳಿ ಆಗ್ರಹಪಡಿಸ್ತಾರೆ. ಇಲ್ಲ, ರಾಹುಲ್ ಗಾಂಧಿಯನ್ನು ಬಿಡುಗಡೆ ಮಾಡಬೇಕು, ಕೇಂದ್ರ ಸರ್ಕಾರನ ವಜಾ ಮಾಡಿಸ್ಬೇಕು, ಈ ಪ್ರತಿಭಟನಾ ಹತ್ತಿಕ್ಕನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.